ಎಫ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಕರೆದಿರುವಂತ ಪೋಸ್ಟ್ ಬಗ್ಗೆ ತಿಳಿಸ್ಕೊಂಡು ಬಂದಿದ್ದೀನಿ. ಸೊ ಇದೊಂದು ಪೋಸ್ಟ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಫುಲ್ ಡೀಟೇಲ್ ಆಗಿ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, BSF. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕರೆದಿರುವಂತಹ ಡಿಫೆನ್ಸ್ ಇಂದ BSF ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಈ ಒಂದು namaskar.india.com job.namaskar.india.com ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಜಾಬ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಸಿಗುತ್ತೆ. ಓಕೆನಾ, ಇವತ್ತು ನಾನು ನಿಮಗೆ ಒಂದು BSF ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್, ಓಕೆನಾ, 275 ಪೋಸ್ಟ್ ಗಳನ್ನ ಕರೆದಿದ್ದಾರೆ. GD ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಪೋಸ್ಟ್ ಗೆ. ಓಕೆನಾ ಸ್ನೇಹಿತರೆ, ಓಕೆನಾ, ಇದು ಒಂದು ಆಲ್ ಇಂಡಿಯಾ ಪೋಸ್ಟ್ ಆಗಿರುತ್ತೆ. 275 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಲಾಸ್ಟ್ ಡೇಟ್ ಬಂದು 30 ಡಿಸೆಂಬರ್ 2024 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಜನರಲ್ OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೇಲ್ ಕ್ಯಾಂಡಿಡೇಟ್ಸ್ ಗೆ 150 ರೂಪಾಯಿ, ಸೊ 147 ರೂಪಾಯಿ 20 ಪೈಸಾ ಅಮೌಂಟ್ ನ ಫೀ ಪೇ ಮಾಡ್ಬೇಕಾಗಿರುತ್ತೆ. ಓಕೆನಾ, SC ST ಫಿಮೇಲ್ಸ್ ಗೆ ಯಾವುದೇ ರೀತಿಯ ಫೀ ಇರೋದಿಲ್ಲ ಸ್ನೇಹಿತರೆ. ಓಕೆನಾ, ಆನ್ಲೈನ್ ಮುಖಾಂತರನೇ ಅಪ್ಲೈ ಸಲ್ಲಿಸಬೇಕಾಗಿರುತ್ತೆ. ಕಾನ್ಸ್ಟೇಬಲ್ GD 275 ಪೋಸ್ಟ್ಗಳು. ಓಕೆನಾ ಸ್ನೇಹಿತರೆ, ಇದಕ್ಕೆ ಏನ್ ಮಾಡಿರ್ಬೇಕು ಅಂತ ಹೇಳಿದ್ರೆ 10th ಆಗಿರ್ಬೇಕು ಅಷ್ಟೇ. ಸೊ 10th ಆಗಿರ್ಬೇಕು, 18 to 25 ಏಜ್ ಲಿಮಿಟ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ರಿಟರ್ನ್ ಟೆಸ್ಟ್, ಫಿಸಿಕಲ್ ಎಕ್ಸಾಮ್, ಮೆಡಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಷ್ಟಿರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ. ಓಕೆನಾ, ಅದ ನಂತರ ಹೌ ಟು ಅಪ್ಲೈ BSF ಕಾನ್ಸ್ಟೇಬಲ್ ಪೋಸ್ಟ್ ಅಂತ ಹೇಳಿದ್ರೆ, ನೀವು ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಏನು ಲಿಂಕ್ ಇದೆ, ಈ ಒಂದು ಲಿಂಕ್ ನೀವು ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಸೊ ಆ ಲಿಂಕ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ಒಂದು ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ ನೋಟಿಫಿಕೇಶನ್ ನ ಅಪ್ಲೈ ಮಾಡುವಂತಹ ಲಿಂಕ್. ಓಕೆನಾ, ಅದಾದ ನಂತರ ಅಲ್ಲಿ ನೀವು ಲಾಗಿನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಫಸ್ಟ್ ನೀವು ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಏನೇನು ರಿಕ್ರೂಟ್ಮೆಂಟ್ ಇದೆ, ಏನು ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಗಳಿದಾವೆ, ಏನಿದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ನೋಡಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆನಾ, ಅದಾನಂತರ ಈ ಒಂದು ನ್ಯೂಸ್ ಪೇಪರ್ ಗಳಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ಸ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಇಂಗ್ಲಿಷ್ ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ. ಎಲ್ಲಾ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಅಲ್ಲೂ ಬಂದಿರುತ್ತೆ ಸ್ನೇಹಿತರೆ. ಓಕೆನಾ, ಅದಾನಂತರ ನೋಡಿ ಫುಲ್ ಡೀಟೇಲ್ಸ್. ಇದು ರಿಕ್ರೂಟ್ಮೆಂಟ್ ಆಫ್ ಮೆರಿಟಿಯಸ್ ಸ್ಪೋರ್ಟ್ಸ್ ಪರ್ಸನ್ ಪೋಸ್ಟ್ ಫಾರ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂಡರ್ ಸ್ಪೋರ್ಟ್ಸ್ ಕೋಟಾ 2024 ಇನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇಂಡಿಯನ್ ಸಿಟಿಸನ್ ಆಗಿರ್ಬೇಕು, ಮೇಲ್ ಅಂಡ್ ಫಿಮೇಲ್ ಆಗಿರುತ್ತೆ. ಸೊ 275 ವೇಕೆನ್ಸಿಗಳನ್ನ ಕರೆದಿರ್ತಾರೆ ಸ್ನೇಹಿತರೆ. ನಾನ್ ಗೆಜಿಟೆಡ್ ಜನರಲ್ ಡ್ಯೂಟಿ ಇರುತ್ತೆ. ಕಾನ್ಸ್ಟೇಬಲ್ ಗ್ರೂಪ್ C ಇರುತ್ತೆ ಸ್ನೇಹಿತರೆ. ಓಕೆನಾ, ಅದಂತರ ಆನ್ಲೈನ್ ಅಲ್ಲಿ ಟೆಂಪರರಿ ಬೇಸಸ್ ಲೈಕ್ಲಿ ಟು ಬಿ ಮೇಡ್ ಪರ್ಮನೆಂಟ್ ಇನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಅಂತ ಕರೆದಿರೋದು, ಸ್ಪೋರ್ಟ್ಸ್ ಕೋಟಾದಲ್ಲಿ ಕರೆದಿರೋದು. ಓಕೆನಾ, ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಅಂತ ಹೇಳಿದ್ರೆ, ಆರ್ಚರಿ ಅವರಿಗೆ 3 ಪೋಸ್ಟ್ ಇದೆ ನೋಡಿ ಸ್ನೇಹಿತರೆ, 1 2 3. ಸೊ ಇಂಡಿಯನ್ ರೌಂಡ್, ಕಾಂಪೌಂಡ್, ರಿಕವರಿ ಅಂತ ಹೇಳ್ಬಿಟ್ಟು ವುಮೆನ್ಗೆ, ವುಮೆನ್ಗೆ ಮತ್ತೆ ಈವೆಂಟ್ ಮೆನ್ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಮೆನ್ಗೂ 3 ಪೋಸ್ಟ್, ವುಮೆನ್ಗೂ 3 ಪೋಸ್ಟ್, ಈ ರೀತಿ ಕೊಟ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ. ಅಥ್ಲೆಟಿಕ್ಸ್ 100 ಮೀಟರ್, 200, 800, 1500, 110 ಮೀಟರ್ ಹಡಲ್ಸ್, 400 ಮೀಟರ್ ಹಡಲ್ಸ್, ಮತ್ತೆ 3000 ಮೀಟರ್ ಟ್ರಿಪಲ್ ಸ್ಟೇಜ್, ಮತ್ತೆ ಲಾಂಗ್ ಜಂಪ್, ಹೈ ಜಂಪ್, ಟ್ರಿಪಲ್ ಜಂಪ್, ಶಾರ್ಟ್ ಪುಟ್, ಹ್ಯಾಮರ್ ಥ್ರೋ, ಜಾವ್ಲಿನ್ ಥ್ರೋ. ಓಕೆನಾ, ಈ ರೀತಿ ಎಲ್ಲದನ್ನು ಕೊಟ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ. ಇದನ್ನ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಿ. ಬ್ಯಾಡ್ಮಿಂಟನ್ ಆಗಿದ್ರೆ ಪ್ಲೇಯರ್ಸ್ 4 ಜನಕ್ಕೆ, ಮೇಲ್ ಮತ್ತೆ ಫಿಮೇಲ್ಗೆ. ಮತ್ತೆ ಸ್ವಿಮ್ಮಿಂಗ್ ಕೂಡ ಇದೆ, 50 ಮೀಟರ್ ಫ್ರೀ ಸ್ಟೈಲ್, 50 ಮೀಟರ್ ಬ್ಯಾಕ್ ಸ್ಟ್ರೋಕ್, ಬ್ರೆಸ್ಟ್ ಸ್ಟ್ರೋಕ್, ಬಟರ್ಫ್ಲೈ, ಫ್ರೀ ಸ್ಟೈಲ್, ಈ ರೀತಿ ಕೊಟ್ಕೊಂಡು ಹೋಗಿರೋದು. ಸೊ 1500 ಮೀಟರ್ ವರೆಗೂ ಇದೆ ಸ್ನೇಹಿತರೆ. ಈ ಒಂದು ಪೋಸ್ಟ್ಗಳು ಕೂಡ ಕರೆದಿದ್ದಾರೆ. ಮತ್ತೆ ಡೈವಿಂಗ್, ವಾಟರ್ ಪೂಲ್, ಬಾಸ್ಕೆಟ್ ಬಾಲ್, ಬಾಕ್ಸಿಂಗ್, ಸೈಕ್ಲಿಂಗ್, ಕ್ರಾಸ್ ಕಂಟ್ರಿ, ಇಕ್ವೆಸ್ಟ್ರೋ, ಫುಟ್ಬಾಲ್, ಜಿಮ್ನಾಸ್ಟಿಕ್, ಹ್ಯಾಂಡ್ ಬಾಲ್, ಹಾಕಿ, ಐಸ್ ಸ್ಕೀಯಿಂಗ್, ಜೂಡೋ, ಕರಾಟೆ, ವಾಲಿಬಾಲ್, ಈ ರೀತಿ ಎಲ್ಲಾ ಪೋಸ್ಟ್ಗಳಲ್ಲೂ ಕರೆದಿದ್ದಾರೆ. ಎಲ್ಲಾ ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಓಕೆನಾ, ಈ ಒಂದು ಸ್ಪೋರ್ಟ್ಸ್ ಇಲ್ಲ ಅಂತ ಏನು ನೀವು ತಿಳ್ಕೊಬೇಡಿ, ಎಲ್ಲಾ ಸ್ಪೋರ್ಟ್ಸ್ ಇದೆ ನೋಡಿ. ವೇಟ್ ಲಿಫ್ಟಿಂಗ್, ವಾಟರ್ ಸ್ಪೋರ್ಟ್ಸ್, ರೆಸ್ಲಿಂಗ್, ಫ್ರೀ ಸ್ಟೈಲು, ಮತ್ತೆ ರೋಮನ್ ಸ್ಟೈಲು, ಮತ್ತೆ ಶೂಟಿಂಗು, ಟೇಕ್ವಾಂಡೋ, ವೈಶು, ಫೆನ್ಸಿಂಗ್, ಇದಿಷ್ಟು ಪೋಸ್ಟ್ಗಳನ್ನ ಕರೆದಿದ್ದಾರೆ. ಮೇಲ್ಸ್ಗೆ ಬಂದು 127 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಫಿಮೇಲ್ಸ್ಗೆ 188 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಇದ್ರದ್ದು ಪೇ ಸ್ಕೇಲ್ ಬಂದು ನಿಮ್ಗೆ 7th ಪೇ ಸ್ಕೇಲ್ ಕಮಿಷನ್ ಇರುತ್ತೆ. ಲೆವೆಲ್ 3 ಇರೋದು. ಸೊ 21,700 ರೂಪಾಯಿಂದ ಹಿಡಿದು 69,100 ರೂಪಾಯಿವರೆಗೂ ನಿಮ್ಗೆ ಫೀ ಪೇಮೆಂಟ್ ನ ಪೇ ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ಆನಂತರ ಅದರ್ ಅಲೋಯನ್ಸಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ನೋಡಿ, GD ಪೋಸ್ಟ್ ಗೆ ಸ್ಪೋರ್ಟ್ಸ್ ಪರ್ಸನ್ 18 to 23 ಇರುತ್ತೆ. 10th ಆಗಿರ್ಬೇಕು. ಮತ್ತೆ ಪ್ಲೇಯರ್ಸ್ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್ ಆರ್ ಒನ್ ಮೆಡಲ್ಸ್, ಅಂದ್ರೆ ಜಸ್ಟ್ ಪಾರ್ಟಿಸಿಪೇಟ್ ಆಗಿದ್ರು ಕೂಡ ಅವ್ರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ.
ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿವಿಜುವಲ್ ಈವೆಂಟ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಆಗಿರಬೇಕು ಅಥವಾ ಟೀಮ್ಸ್ ಈವೆಂಟ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಆಗಿರ್ಬೇಕಾಗಿರುತ್ತೆ. ಓಕೆನಾ. ನೀವು ಸ್ಟೇಟ್ ಲೆವೆಲ್ಸ್, ಡಿಸ್ಟ್ರಿಕ್ಟ್ ಲೆವೆಲ್ ಇದೆಲ್ಲ ಆದ್ರೆ ನಿಮಗೆ ಅಲೋ ಇರೋದಿಲ್ಲ. ಸೊ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಅಲ್ಲಿ ಪಾರ್ಟಿಸಿಪೇಟೆಡ್ ಅಂಡ್ ಅಥವಾ ಆರ್, ಓಕೆನಾ, ಪಾರ್ಟಿಸಿಪೇಟೆಡ್ ಆರ್ ಒನ್ ಮೆಡಲ್ಸ್ ನೋಡಿ. ಪ್ಲೇಯರ್ಸ್ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್ ಆರ್ ಒನ್ ಮೆಡಲ್ಸ್ ಇನ್ ದ ಲೆವೆಲ್ ಆಫ್ ಕಾಂಪಿಟೇಷನ್ ಗಿವಿಂಗ್ ಅಟ್ ಪ್ಯಾರಾ ನಂಬರ್ 4. ಓಕೆನಾ, ಇದಿಷ್ಟು ತಿಳ್ಕೊಳ್ಳಿ. ಅದಾದ ನಂತರ ನೀವು ಏಜ್ ರಿಲ್ಯಾಕ್ಸೇಷನ್ ನೋಡ್ಬೇಕಂತಂದ್ರೆ 18 to 23 ಇದೆ ಆಸ್ ಆಫ್ Jan 1st 2025ಗೆ. ಓಕೆನಾ. ಆಮೇಲೆ ಅಪ್ಪರ್ ಏಜ್ ಲಿಮಿಟ್ ಕೂಡ ರಿಲ್ಯಾಕ್ಸಬಲ್ ಇದೆ, ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. SC/ST ಗೆ 5 years ಇದೆ, OBC ಗೆ 3 years ಇದೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೀವು ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಮಾಡ್ಕೊಂಡಿದ್ರೆ ಅವ್ರಿಗೆ ಕೂಡ ಇದೆ 2 years. ಲಾಸ್ಟ್ 2 years ಅಲ್ಲಿ ಮಾಡಿರ್ಬೇಕಾಗಿರುತ್ತೆ. ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವನ್ marks from one highest medal secured by him or her during last 2 years. If any candidates secured more than one medal in particular competition, in that case he or she shall be awarded marks only for the highest medal. ಓಕೆನಾ. ಯಾವ್ದು ಹೈಯೆಸ್ಟ್ ಆಗಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು 2 ಮೆಡಲ್ನ ಗೆದ್ದಿರ್ತೀರಾ ಲಾಸ್ಟ್ 2 years ಅಲ್ಲಿ. ಸೊ ಒಂದು ಮೆಡಲ್ ನಿಮಗೆ ಬ್ರಾನ್ಸ್ ಇರುತ್ತೆ, ಇನ್ನೊಂದು ಮೆಡಲ್ ಸಿಲ್ವರ್ ಇರುತ್ತೆ. ಸೊ ಸಿಲ್ವರ್ ಮೆಡಲ್ ಮೇಲೆ ನಿಮಗೆ ಮಾರ್ಕ್ಸ್ ನ ಕೊಡ್ತಾರೆ ಸ್ನೇಹಿತರೆ. ಸೊ ಅದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿರೋದು ಈ ಒಂದು ಚಾರ್ಟ್ ನ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ. ಈ ಒಂದು ಟೇಬಲ್ ನೋಡಿದ್ರೆ ನಿಮಗೆ ಬ್ರಾನ್ಸ್ಗೆ ಎಷ್ಟು, ಸಿಲ್ವರ್ಗೆ ಎಷ್ಟು, ಮತ್ತೆ ಪಾರ್ಟಿಸಿಪೇಷನ್ಗೆ ಎಷ್ಟು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ರೀತಿ ಎಲ್ಲಾ ರೀತಿಯ ಪ್ರಿಫರೆನ್ಸಸ್ ಕೊಡ್ತಾರೆ. ಸೊ ಫಸ್ಟ್ ಪ್ರಿಫರೆನ್ಸ್ ಬಂದು ನಿಮಗೆ ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಯಾರು ಫಸ್ಟ್ ಇದಾಗಿರುತ್ತೋ ಅವ್ರದ್ದು ಫಸ್ಟ್ ತಗೊಳ್ತಾರೆ. ಸೆಕೆಂಡ್ ಪ್ರಿಫರೆನ್ಸ್ ಬಂದು ಯಾರ್ಯಾರು ಜೂನಿಯರ್ ಲೆವೆಲ್ ಅಥವಾ ಸೀನಿಯರ್ ಲೆವೆಲ್ ಅಲ್ಲಿ ಮಾಡ್ಕೊಂಡಿದ್ರೆ ಅವ್ರಿಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಇದು ಏಜ್ ಇದಿಷ್ಟು ಪ್ರಿಫರೆನ್ಸ್ ಗಳಾಯ್ತು. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಂದ್ರೆ ಜನರಲ್ ಕ್ಯಾಂಡಿಡೇಟ್ಸ್ ಗೆ ಮೇಲ್ಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕಾಗಿರುತ್ತೆ, ಫಿಮೇಲ್ 157 ಸೆಂಟಿಮೀಟರ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ಏಜ್ ಇದು ಹೈಟ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಅಕಾರ್ಡಿಂಗ್ ಟು ದ ರೀಜನ್. ಓಕೆನಾ. ಮಿಜೋರಾಮ್, ನಾಗಾಲ್ಯಾಂಡ್, ಮಣಿಪುರ್, ಸಿಕ್ಕಿಮು ಇಂತ ಇದರಲ್ಲಿರೋರು 162 ಇದೆ. ಸೊ ಕರ್ನಾಟಕ ಅಂತೀನಿ, ಗೋರ್ಖಾಸು, ಮರಾಠಾಸು, ಹಿಮಾಚಲ್ ಪ್ರದೇಶದವರು, ಉತ್ತರ ಪ್ರದೇಶದವರು, ಅಸ್ಸಾಂ ಅವರು, ಜಮ್ಮು ಕಾಶ್ಮೀರದವರು ಇವ್ರಿಗೆಲ್ಲ 165 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ನಾವು ಕರ್ನಾಟಕದವರು ಆಗಿರೋದ್ರಿಂದ ನಮ್ಗೆ ನಾರ್ಮಲ್ ಇದು ಸಿಗುತ್ತೆ. ಸೊ 170 ಸಿಗುತ್ತೆ ಸ್ನೇಹಿತರೆ, ಜನರಲ್ ಕ್ಯಾಂಡಿಡೇಟ್ ಆಗ್ತಿರ್ತೀವಿ. ಓಕೆನಾ. ಅದಾದ ನಂತರ ಮೆಡಿಕಲ್ ಬಂದು ನಿಮಗೆ ಫುಲ್ ಫಿಟ್ ಆಗಿರ್ಬೇಕು, ಯಾವುದೇ ರೀತಿಯ ಇದಾಗಿರ್ಬಾರ್ದು, ಯಾವುದೇ ರೀತಿಯ ತೊಂದರೆ ಇರಬಾರ್ದು, ನಿಮ್ಮ ಕಾಲುಗಳು ಫ್ಲಾಟ್ ಫುಟ್ ಇರಬಾರ್ದಾಗಿರುತ್ತೆ. ಅದ ನಂತರ ಫ್ಲಾಟ್ ಫುಟ್ ಇತ್ತು ಅಂದ್ರೆ ನಿಮ್ಗೆ ಸೇರಿಸ್ಕೊಳ್ಳೋದಿಲ್ಲ. ಅದ ನಂತರ ನಿಮ್ಮ ಮಂಡಿಗಳು 2 ಜಂಟಿ ಆಗ್ಬಾರ್ದು, ಸೊ ಗ್ಯಾಪ್ ಇರ್ಬೇಕಲ್ಲಿ. ಅದ ನಂತರ ನಿಮ್ಮ ಐ ಸೈಟ್ ಕರೆಕ್ಟ್ ಆಗಿರ್ಬೇಕು ಸ್ನೇಹಿತರೆ, ಅವ್ರು ಕೊಡುವಂತಹ ಇದಾಗಿರುತ್ತೆ. ಮತ್ತೆ ಟ್ಯಾಟೋ ಇತ್ತು ಅಂತಂದ್ರೆ ಟ್ಯಾಟೋನ ನೀವು ಕಮ್ಮಿ ಇರಬೇಕು. ಸೈಜ್ ಮಸ್ಟ್ ಬಿ ಲೆಸ್ ದೆನ್ 1/4% ಆಫ್ ದ ಪರ್ಟಿಕ್ಯುಲರ್ ಪಾರ್ಟ್, ಎಲ್ಬೋ ಆರ್ ಹ್ಯಾಂಡ್ ಆರ್ ಆನ್ ದ ಬಾಡಿ. ಸೊ ನಿಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಸಣ್ಣ ಟ್ಯಾಟೋ ಇವಾಗ ಏನಂತೀರಾ, ಅಪ್ಪ ಅಮ್ಮ ಅಂತ ಬರ್ಸ್ಕೊಂಡಿರ್ತೀರ ಕೈಯಲ್ಲಿ. ಸೊ ಈ ಒಂದು ಕೈ ಅಂತ ಹೇಳಿದ್ರೆ, ಒಂದು ಹ್ಯಾಂಡ್ ಅಂತ ಹೇಳಿದ್ರೆ ಅದ್ರಲ್ಲಿ 1/4% ಅಷ್ಟೇ, ನೀವು ಅಷ್ಟೇ ಜಾಗದಲ್ಲಿ ಈ ಟ್ಯಾಟೋ ಇರಬೇಕು. ಅದಕ್ಕೆ ನಾವು ತುಂಬಾ ದೊಡ್ಡದು, ಯಾರ್ದು ದೊಡ್ಡ ಹೆಸರು ಬರ್ಸ್ಕೊಂಡ್ಬಿಟ್ಟೆ ಅಥವಾ ದೇವ್ರದ್ದು ಫೋಟೋ ಹಾಕ್ಸಿದೀವಿ ಅಂತ ಹೇಳಿದ್ರೆ ಅದು ನಿಮ್ಗೆ ತೊಂದರೆ ಕೊಡ್ಬೋದಾಗಿರುತ್ತೆ ಸ್ನೇಹಿತರೆ. ಅದನ್ನ ನೀವು ತೆಗಿಸ್ಬೇಕಾಗಿರುತ್ತೆ. ಓಕೆನಾ. ಅದ ನಂತರ ನೀವು ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತಂದ್ರೆ, ಈ ಒಂದು ವೆಬ್ಸೈಟ್ ಏನಿದೆ, ಈ ವೆಬ್ಸೈಟ್ಗೆ ನೀವು ಲಾಗಿನ್ ಮಾಡಿಕೊಂಡು ಅದ ನಂತರ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅಪ್ಲಿಕೇಶನ್ ಫೀಸು ಮತ್ತೆ ಇದನ್ನ ಆನ್ಲೈನ್ ಮುಖಾಂತರ ಪೇ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಆದ ನಂತರ ನಿಮ್ಗೆ ಇನ್ನಷ್ಟು ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಹಾಗೆ ಕಮೆಂಟ್ ಅಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹಾಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಕೂಡ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯ್ನ್ ಆದ್ರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಜಾಯ್ನ್ ಆಗಿ, ಹಾಗೆ ಈ ಒಂದು ಪೋಸ್ಟ್ ನೀವು ಎಲಿಜಿಬಲ್ ಇದ್ರೆ ಆದಷ್ಟು ಬೇಗ ಅಪ್ಲೈ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಎಲಿಜಿಬಲ್ ಇತ್ತು ಅಂದ್ರೆ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡ್ಕೊಡಿ, ಅವರು ಕೂಡ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.